ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್. ಹಾಯ್ ನಮಸ್ಕಾರ. ಮತ್ತೆಲ್ಲ ಹೇಗಿದ್ರಿ ಮರ್ರೆ? ನಾವು ಈಗ ಇತ್ತಲ್ಲ ಉಡುಪಿ ಜಿಲ್ಲಾ ಮರಾಠ ಸೇವಾ ಸಮಾಜ ವತಿಯಿಂದ ಬೃಹತ್ ಮರಾಠಿ ಹೋಳಿ ಸಂಭ್ರಮ 2026 ಕಾಮ ಅಂತ ಬಂದಿತ್ತು ಕಣಿ. ಉಡುಪಿಯಲ್ಲಿ ಪ್ರಥಮ ಬಾರಿಗೆ ಬ್ರಹ್ಮಾವರ ಚೇರ್ಕಾಡಿಯ ಮುನ್ಕಿಂಜಡ್ RK ಪಾಟ್ನಗರ್ ಶಾಲಾ ಮೈದಾನದಲ್ಲಿ ಬೃಹತ್ ಹೋಳಿ ಸಂಭ್ರಮ ಕಣಿ. ಸುಮಾರು 3000ಕ್ಕಿಂತ ಜಾಸ್ತಿ ಮರಾಠಿ ಬಾಂಧವರಿಂದ ಬೃಹತ್ ಹೋಳಿ ಸಂಭ್ರಮ ಕಾಮ ಅಂತ ಬಂದಿತ್ತು. ಈ ಹೋಳಿ ಆಚರಣೆ ಇತ್ತಲ್ಲ, ಉಡುಪಿ ಜಿಲ್ಲೆಯಿಂದ ಬೇರೆ ಬೇರೆ ಭಾಗಗಳಿಂದ ಮರಾಠಿ ಸಮುದಾಯದವರು ತುಂಬ ಜನ ಎಲ್ಲ ಬಂದಿದ್ರು. ಮಾತ್ರ ಬೃಹತ್ ಹೋಳಿ ಸಂಭ್ರಮ ಕಾಣಿ, ಬಹಳ ವಿಶೇಷವಾದ ಒಂದು ಹೋಳಿ ಸಂಭ್ರಮ ಆಚರಣೆ ಅದೆಲ್ಲ ಕಾಮಂತ ಬಂದಿತ್ತು. ಈಗ ಫಸ್ಟಿಗೆ ಇತ್ತಲ್ಲ ಶೃಂಗೇರಿ ಜಗದೂರುಗಳಿಂದ ಉದ್ಘಾಟನೆ ಕಾರ್ಯಕ್ರಮ ಇತ್ತು. ಅದೆಲ್ಲ ಆದಮೇಲೆ ಬೃಹತ್ ಹೋಳಿ ಸಂಭ್ರಮ ವಿಶೇಷ ಆಕರ್ಷಣೆ ಎಲ್ಲ ಇತ್ತು. ಮತ್ತು ಈ ವಿಡಿಯೋ ಇತ್ತಲ್ಲ, ಯಾರು ಸ್ಕಿಪ್ ಮಾಡಿ ಕಾಣ್ಬಿಡಿಯಕ್ಕ, ಲಾಸ್ಟರಿಗೆ ಕಾಣಿ. ಮತ್ತು ಆದಷ್ಟು ಈ ವಿಡಿಯೋ ಎಲ್ಲ ಶೇರ್ ಮಾಡಿಯಕ್ಕ, ಮತ್ತು ಎಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿಯಕ್ಕ. ಕೊನೆ ಹಂಗಾರೆ ಮೊಟ್ಟ ಮೊದಲ ಬಾರಿಗೆ ಉಡುಪಿ ಜಿಲ್ಲೆಯ ಬೃಹತ್ ಮರಾಠಿ ಹೋಳಿ ಸಂಭ್ರಮ 2026 ವಿಶೇಷ ಆಕರ್ಷಣೆ ಅಂತ ತಿಳ್ಕೊಂಬಂಗಾರೆ. ಮತ್ತು ಈ ವಿಡಿಯೋ ಆದಷ್ಟು ಎಲ್ಲ ಲಾಸ್ಟರಿಗೆ ಕಾಣಿಯಕ್ಕ, ಒಂದು ವಿಶೇಷ ಹಾಗೂ ಒಂದು ವಿಭಿನ್ನವಾದ ಹೋಳಿ ಆಚರಣೆ. ಕಾರ್ಯಕ್ರಮ ಅನಾವರಣಗೊಳ್ತಾ ಇದೆ. ಇದು ಸಾಮಾನ್ಯ ಕಾರ್ಯಕ್ರಮವಲ್ಲ, ಹಿಂದೆಂದು ಕಂಡರಿಯದ ಕಾರ್ಯಕ್ರಮ. ನಭೂತೋ ಎನ್ನುವ ನಿಟ್ಟಿನಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ಬಹುಶಃ ಈ ಕಾರ್ಯಕ್ರಮದ ಪ್ರಧಾನ ರೂವಾರಿ, ಪ್ರಧಾನ ನೇತೃತ್ವವನ್ನು ವಹಿಸಿಕೊಂಡಂತವರು ಈ ಭಾಗದ ರಾಜಕೀಯ ನೇತಾರರು. ಬಹುಶಃ ಅವರ ಸುದ್ದಿಯ ಅವಧಿಯಲ್ಲಿ ಈ ಕಾರ್ಯಕ್ರಮವನ್ನ ಮಾಡಲೇಬೇಕು ಎನ್ನುವ ಸಂಕಲ್ಪವನ್ನ ಮಾಡಿಕೊಂಡು ಇಂದು ಅಲ್ಲದಿದ್ದರೂ ಸಹ ಮರಾಠಿ ಸಮಾಜ ಸೇವಾ ಸಮಾಜದ ಅಧ್ಯಕ್ಷರಾದಂಥ KT ನಾಯ್ಕರವರ ಒಂದು ಮಾರ್ಗದರ್ಶನದಲ್ಲಿ ಪ್ರಧಾನ ನೇತೃತ್ವವನ್ನ ವಹಿಸಿಕೊಂಡಿರುವಂತವರು ಈ ಕಾರ್ಯಕ್ರಮಗಳ ಪ್ರಧಾನ ರೂವಾರಿಗಳಾಗಿರ್ತಕ್ಕಂಥ ಚೇರ್ಕಾಡಿಯ ಹೆಮ್ಮೆಯ ಪುತ್ರದಲ್ಲಿ ಓರ್ವರಾದಂಥ ಸಂಚಾಲಕರಾದಂತಹ ಸನ್ಮಾನ್ಯ ಈ ಕಾರ್ಯಕ್ರಮದ ಸಂಚಾಲಕರಾದಂತಹ ಉಮೇಶ್ ನಾಯ್ಕರವರ ಸಮಗ್ರ ನೇತೃತ್ವದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ. ಅದೇ ರೀತಿ ಹೋಳಿ ಹಬ್ಬ ಸಂಭ್ರಮಾಚರಣೆಯ ತಾಲೂಕು ಸಂಘಟನೆಗಳ ಅಧ್ಯಕ್ಷರುಗಳು, ತಾಲೂಕು ಸಂಘಟನೆಗಳ ಪದಾಧಿಕಾರಿಗಳು, ಅದೇ ರೀತಿ ನಮ್ಮ ಉಡುಪಿ ಜಿಲ್ಲಾ ಮರಾಠಿ ಸಮಾಜ ಸೇವಾ ಸಂಘ ಇದರ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರುಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆದಿರುವಂತದ್ದು. ಇದೀಗ ಈ ಒಂದು ಭವ್ಯವಾದಂತಹ ಮೆರವಣಿಗೆ ಕಾರ್ಯಕ್ರಮ ಈ ಕ್ರೀಡಾಂಗಣದ ಪ್ರವೇಶ ಭಾಗವನ್ನು ಒಳಭಾಗಕ್ಕೆ ತಂದುಕೊಳ್ತಾ ಇದೆ. ಬಹುಶಃ ಸಮಾಜದ ಬಂಧುಗಳು, ಅದೇ ರೀತಿ ದಶ ದಿಕ್ಕುಗಳಿಗೆ ಭಜನೆಯ ಮುಖಾಂತರವಾಗಿ, ಭಜನೆಯ ಕುಣಿತದ ಮುಖಾಂತರವಾಗಿ ಅಷ್ಟ ದಿಕ್ಕುಗಳಿಗೆ, ದಶ ದಿಕ್ಕುಗಳಿಗೆ ಈ ಒಂದು ಕಾರ್ಯಕ್ರಮದ ಸಂದೇಶವನ್ನು ರವಾನಿಸಿಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಮೊದಲ ಭಾಗದಲ್ಲಿ ಭಗವಂತನನ್ನ ಬಹಳಷ್ಟು ಹತ್ತಿರದಲ್ಲಿ ಸಾಕ್ಷಾತ್ಕರಿಸಿಕೊಳ್ಳುವಂತಹ ಒಂದು ವಿಧಾನ ಭಜನೆ. ಭಜನೆಯನ್ನ ಮುಂದಿರಿಸಿಕೊಂಡು, ಭಜನಾ ತಂಡಗಳನ್ನು ಮುಂದಿರಿಸಿಕೊಂಡು, ಅದೇ ರೀತಿ ಊಟ ತುಂಬ ಸ್ವಾಗತವನ್ನ ಮಾಡತಕ್ಕಂಥ ಮಾನವೀಯರು ಅವರನ್ನ ಎರಡನೇ ಯಾದಿಯಲ್ಲಿ ಇರಿಸಿಕೊಂಡು, ತದನಂತರ 600 ಮಹಿಳೆಯರು ಪೂರ್ಣ ಕುಂಭವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ಪಟಾಕಿಗಳ ಸತ್ತು ದಶ ದಿಕ್ಕುಗಳಿಗೆ ಸುದ್ದಿಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಚೇರ್ಕಾಡಿಯ ಈ ಒಂದು ವಿದ್ಯಾಸಂಸ್ಥೆಯ ಕ್ರೀಡಾಂಗಣದಲ್ಲಿ ಬಹುದೊಡ್ಡ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗೋಣ ಎನ್ನುವ ಸಂದೇಶವನ್ನ ಪಟಾಕಿಗಳ ಸತ್ತು ದಶ ದಿಕ್ಕುಗಳಿಗೆ ಸುದ್ದಿಯನ್ನು ರವಾನಿಸಿಕೊಳ್ಳುತ್ತದೆ. ತಾಲೂಕು ಬ್ರಹ್ಮಾವರ ತಾಲೂಕಿನ ಸಂಚಾಲಕರಾಗಿರ್ತಕ್ಕಂಥ ಚೇರ್ಕಾಡಿ ಗ್ರಾಮ ಪಂಚಾಯತಿನ ಲಿಖಿತ ಪೂರ್ವ ಅಧ್ಯಕ್ಷರಾದಂಥ ನಾರಾಯಣ ನಾಯ್ಕರವರು, ಹಾಗೆ ಇನ್ನಿತರ ನಮ್ಮ ವಿವಿಧ ತಾಲೂಕುಗಳ ಸಮಾಜ ಸೇವಾ, ನಮ್ಮ ಸಮಾಜದ ತಾಲೂಕು ಸಂಚಾಲಕರುಗಳಾಗಿರ್ತಕ್ಕಂಥ ವೆಂಕಟೇಶ್ ನಾಯ್ಕ ಅಜ್ಜಾರು, ನಾರಾಯಣ ನಾಯ್ಕ ಮಂತ್ರಿಗಳು, ಹರೀಶ್ ನಾಯ್ಕ ಶಾಮಿಯಕ್ಕಳು, ರಾಜೇಂದ್ರ ನಾಯ್ಕ ಚಾರ, ಉಮೇಶ್ ನಾಯ್ಕ ಚೂಡ, ಈ ಒಂದು ಕಾರ್ಯಕ್ರಮದ ಸಂಘಟನೆಯಲ್ಲಿ ಅವರು ತೊಡಗಿಸಿಕೊಂಡಂತ ರೀತಿ, ಅದೇ ರೀತಿ ಎಲ್ಲರನ್ನ ತನ್ನ ಸಮಾಜದ ಸರ್ವ ಬಂಧುಗಳ ವಿಶ್ವಾಸವನ್ನ ಪಡೆದುಕೊಂಡು ಬಹುಶಃ ಉಡುಪಿ ಜಿಲ್ಲಾ ಮರಾಠಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳು, ಪದಾಧಿಕಾರಿಗಳು ಇರ್ಬೋದು, ಉಡುಪಿ ಜಿಲ್ಲಾ ಮರಾಠಿ ಮಹಿಳಾ ವೇದಿಕೆಯ ಗೌರವಾನ್ವಿತರು ಇರ್ಬೋದು, ಉಡುಪಿ ಜಿಲ್ಲಾ ಮರಾಠಿ ಯುವ ಸಂಘಟನೆಗಳ ಸದಸ್ಯರುಗಳು, ಪದಾಧಿಕಾರಿಗಳು ಇರ್ಬೋದು, ಅವರೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಇಂದು ಚೇರ್ಕಾಡಿಯಲ್ಲಿ ಮರಾಠಿ ಹೋಳಿ ಸಂಭ್ರಮ ಸಾಂಸ್ಕೃತಿಕ ಕಾರ್ಯಕ್ರಮದ ಅನಾವರಣಕ್ಕೆ ಕ್ಷಣಗಣನೆಯಲ್ಲಿ ನಾವಿದ್ದೇವೆ. ಎಲ್ಲರ ಚಿತ್ತ ಈ ಕಾರ್ಯಕ್ರಮದತ್ತ ಒಂದು
ಬಹಳಷ್ಟು ಒಂದು ಉಪನ್ಯಾಸ ಮಾತುಕತೆಗಳನ್ನು ನೆನೆಸಿಕೊಂಡು ಸಮಾಜದಲ್ಲಿ ಒಂದಷ್ಟು ಜನಜಾಗೃತಿಯನ್ನು ಮೂಡಿಸಿದಂಥವರು ಶ್ರೀಪಾದಂಗಳವರು ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಆ ಮನೆಯ ಆ ಒಂದು ಪೀಠದಲ್ಲಿ ಪೂಜ್ಯರು ವಿರಾಜಮಾನವಾಗಿದ್ದಾರೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ, ಉಡುಪಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಈಶ್ವರವರು, ಅದೇ ರೀತಿ ಕನ್ನಡ ಶಾಸಕರಾದ ಸುಶೀಲ್ ಕುಮಾರ್ ಅವರು, ಅದೇ ರೀತಿ ಕುಂದಾಪುರ ಶಾಸಕರಾದ ಕಿರಣ್ ಕುಮಾರ್ ಮೂರ್ತಿಯವರು, ಹಾಪುರ ಶಾಸಕರಾದ ಗುರುಮೇಶ್ ಸುರೇಶರು, ಮೈಸೂರು ಶಾಸಕರಾದ ಗುಲಾಬಿ ನಮ್ಮ ಸಮಾಜದ ಮಹೇಶ್ ಪ್ರಸಾದ್ ಅವರನ್ನ ಮುಖ್ಯ ಆಡಳಿತ ಖಾತ್ರಿಪಡಿಸಿಕೊಂಡು ವಿಭೀಷೇಕರ ಭಾರತಿ ಶ್ರೀಪಾದಂಗಳ ಆಶೀರ್ವಾದವನ್ನು ಪಡೆದುಕೊಂಡು ತದನಂತರ ಈ ಕ್ರೀಡಾಂಗಣದ ಹೊರಭಾಗದಲ್ಲಿ ಅವರು ಆಸೀನರಾಗಿದ್ದಾರೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೊಕ್ಕರಳ್ಳಿ ಶಾಲೆಯ ದೈಹಿಕ ಶಿಕ್ಷಕರು ವೀರಶೈವ ಮಹಾಸ್ವಾಮಿಗಳ ಆಶೀರ್ವಾದದಲ್ಲಿ ಅವರನ್ನು ಅತ್ಯಂತ ಗೌರವವಾದರಿಂದ ಈ ವೇದಿಕೆಯ ಆಮಂತ್ರಿಸಿಕೊಳ್ತಾ ಇದ್ದೇವೆ. ಉಡುಪಿ ಜಿಲ್ಲಾ ಮರಾಠಿ ಸಮಾಜ ಸೇವಾ ಸಂಘದ ಪರವಾಗಿ ಆಶೀರ್ವಾದವನ್ನು ಮಾಡಿಕೊಂಡು ಬಂದವರು, ಒಂದಷ್ಟು ಮಾರ್ಗದರ್ಶನವನ್ನು ಮಾಡಿಕೊಂಡು ಬಂದಂತವರು ಶೃಂಗೇರಿ ಶಾರದಾ ಪೀಠಕ್ಕೂ, ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಮಾನ್ಯ ಮಹೇಂದ್ರ ಕುಮಾರ್ ಅವರು ಬ್ರಹ್ಮಾವರ ತಾಲೂಕಿನ ಮರಾಠಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಮಹೇಂದ್ರ ನಾಯ್ಕರವರು ದಯವಿಟ್ಟು ಅಧ್ಯಕ್ಷರಾದಂತಹ ನರಸಿಂಹ ನಾಯ್ಕರವರು ವೇದಿಕೆಗೆ ಬರಬೇಕು. ಜಿಲ್ಲಾ ಕಲಾ ಸಮಿತಿ ಅಧ್ಯಕ್ಷರಾದ ನರಸಿಂಹ ನಾಯ್ಕರವರು ವೇದಿಕೆಗೆ ಬರಬೇಕು. ತಾಲೂಕು ಸಮಿತಿಯ ಸಂಚಾಲಕರುಗಳು ವೇದಿಕೆಗೆ ಬರಬೇಕು. ಒಂದು ಐತಿಹಾಸಿಕ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೇವೆ. ಈ ಒಂದು ನೇತೃತ್ವವನ್ನು ವಹಿಸಿಕೊಂಡಂತವರು ಒಂದೂವರೆ ತಿಂಗಳಿನಿಂದ ಶ್ರಮಿಸಿದಂತವರು ಇಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮ ಕೇಂದ್ರದಲ್ಲಿ ಆಗಬೇಕು. ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಮಾನ್ಯ ಪ್ರಸಾದ್ ರಾಜಕಾಂತರವರಿಗೆ ವೇದಿಕೆಗೆ ಎಲ್ಲ ಕಾರ್ಯಕ್ರಮಗಳು ಇದೆಯಾ ನೆರವೇರುತ್ತಾರೆ. ಅವರು ನಡೆಸಿರುವಂತಹ ಆ ವೇದಿಕೆ ಭಾಷಣ ನಮ್ಮ ಸ್ವಯಂ ಸೇವಕರಲ್ಲಿ ತಾವುಗಳು ತಿಳಿಸಬೇಕು. ಅದನ್ನ ತಂದು ನೀಡತಕ್ಕಂಥ ವ್ಯವಸ್ಥೆಯಿಂದ ಅದ್ಭುತವಾಗಿ ನೆರವೇರಿಸಲಾಗಿದೆ. ಉಡುಪಿ ಜಿಲ್ಲೆಯ 136 ಊರುಪಟುಗಳ ನೇತೃತ್ವದಲ್ಲಿ ಮರಾಠಿ ಸಮಾಜ ಅವರ ಒಂದು ನೃತ್ಯ ಪ್ರಕಾರ ಸ್ವಾಮಿಗಳು ಮಹಾಸ್ವಾಮಿಗಳು ವೀಕ್ಷಣೆಯ ಮಾಡ್ತಾ ಇದ್ದಾರೆ. ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಈ ನಾಡಿನ ಮರಾಠಿ ಸಮಾಜಕ್ಕೂ ಮತ್ತು ಶೃಂಗೇರಿ ಶಾರದಾ ಪೀಠಕ್ಕೂ
ಅವಿನಾಭಾವ ಸಂಬಂಧವ ಇರುವಂತದ್ದು. ಬಹುಶಃ ಇವತ್ತು ಶೃಂಗೇರಿ ಶಾರದಾ ಪೀಠದ ಹೌದೌದು ಕುಣಿತಾರೆ. ನಮಗೆ ಆಗಮಿಸಿದ್ದಾರೆ. ಕ್ರೀಡಾಂಗಣದ ಒಳಭಾಗದಲ್ಲಿ ಕೇವಲ ನಮ್ಮ ಸಮಾಜ ಬಂಧುಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಸ್ವಲ್ಪ ಹೆಚ್ಚು ಮಾಡಿಕೊಂಡು ಅಲ್ಲಲ್ಲಿ ಸ್ವಲ್ಪ ಅವಕಾಶ ಇದ್ದಲ್ಲಿ
ಆಗಲಿ